ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. 2025-26ನೇ ಸಾಲಿನ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರವನ್ನು ತಕ್ಷಣ ಪಾವತಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ರಾಷ್ಟ್ರೀಯ ಹೆದ್ದಾರಿ 150ರ ಹಿರೇಹಳ್ಳಿ ಟೋಲ್ ಬಳಿ ಪ್ರತಿಭಟನೆ ನಡೆಸಿ ತಾತ್ಕಾಲಿಕವಾಗಿ ಟೋಲ್ ಬಂದ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸತತ ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಎಲ್ಲಾ ತಾಲೂಕುಗಳ ರೈತರು ಕಟ್ಟಿದ ಬೆಳೆ ವಿಮೆ ಮೊತ್ತ ಇದುವರೆಗೆ ಪಾವತಿಯಾಗಿಲ್ಲ ಎಂದು ಸಂಘದ ಮುಖಂಡರು ಆರೋಪಿಸಿದ್ದಾರೆ. ತಹಶೀಲ್ದಾರ್ ಕಚೇರಿ, ಕೃಷಿ ಇಲಾಖೆ ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಲವು ಬಾರಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ದೂರಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಪದೇ ಪದೇ ಸಬೂಬು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಬೆಳೆ ವಿಮೆ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಅನುಮಾನ ರೈತರಲ್ಲಿ ಮೂಡಿದೆ ಎಂದು ಮುಖಂಡರು ಹೇಳಿದ್ದಾರೆ. ತೋಟಗಾರಿಕೆ ಬೆಳೆ ವಿಮೆಯು 2022-23ರಿಂದ 2025-26ರವರೆಗೆ ಸಮರ್ಪಕವಾಗಿ ಬಂದಿಲ್ಲ ಎಂದು ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕೃಷಿ ಜಂಟಿ ನಿರ್ದೇಶಕ ಮಂಜುನಾಥ್, ತಹಶೀಲ್ದಾರ್ ರೆಹನ್ ಪಾಷಾ ಮತ್ತು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್, ಕೃಷಿ ನಿರ್ದೇಶಕ ರಮೇಶ್ಗೆ ರೈತರು ಗುರೇವ್ ಹಾಕಿದ್ದಾರೆ. ಬೆಳೆ ವಿಮೆ ಕಂಪನಿಗಳ ಪ್ರತಿನಿಧಿಗಳು ಆಗಮಿಸಿ ಪಾವತಿ ಕುರಿತು ಸ್ಪಷ್ಟ ಮಾಹಿತಿ ನೀಡಬೇಕು, ಇಲ್ಲದಿದ್ದಲ್ಲಿ ಸಾವಿರಾರು ರೈತರು ಹೆದ್ದಾರಿ ಟೋಲ್ ಬಳಿ ಬಂದು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು, ರೈತ ಮುಖಂಡರು ಹಾಗೂ ಮಹಿಳಾ ಪ್ರತಿನಿಧಿಗಳು ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘಟನೆಯಲ್ಲಿ ಮನವಿ ಮಾಡಿದ್ದಾರೆ. ಬೆಳೆ ಕಟ್ಟೋ ಪ್ರೋಗ್ರಾಮ್ ಮಾಡಿದ ಅಧಿಕಾರಿಗಳು ಯಾರು ಅಂತ ಗುರುತಿಸಿ ಅವರಿಂದ ಕ್ರಮ ಬೇಕಾಗುತ್ತಲ್ಲ, ಬೇಕಲ್ಲ. ನಮ್ಮ ತಹಸೀಲ್ದಾರ್ ಜವಾಬ್ದಾರಿ ತಗೊಂಡು ಅವ್ರು ತಗೊಂಡ್ರಿ ಜವಾಬ್ದಾರಿ ತಗೊಂಡು ಬೆಳೆ ಕೊಡ್ಸಕ್ಕೆ ಅಂತ ತೊಟ್ಕೊಂಡು ಬೇಕಾದ್ರೆ ಮುಂದೆ ಮಾತಾಡೋಣ. ಆಯ್ತು, ನಮ್ಮ ತಾಲೂಕು ಬಂದ ಮಾತಾಡ್ತಾರೆ. ನಾಯಕರೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀರಾ, ಏನೇನು ಕೇಳಿದಿರ ಎಲ್ಲರೂ ನಾನು ಕೇಳಿದ್ದೀನಿ. ಮತ್ತೆ ನಮ್ಮ ಜೆಡಿ ಸಾಹೇಬ್ರು ಕೆಲವು ಉತ್ತರ ಕೊಟ್ಟಿದ್ದಾರೆ. ಹೇಳಿರೋದು ಪಂಚಾಯತಿಗೆ ಬರಲ್ಲ ಅಂತ ಅವ್ರು ಹೇಳಿದ್ರು, ಕಾರಣ ಕೇಳ್ತಾ ಇದ್ದೀರಾ, ಯಾಕೆ ಬರ್ತಾ ಇಲ್ಲ ಅಂತ ಕಾರಣ ಕೇಳ್ತಾ ಇದ್ದೀರಾ ನೀವು. ಆಯ್ತು, ಸೌಂಡ್ ಕೇಳುತ್ತಲ್ಲ, ಕೇಳ್ರಿ. ಈಗ ತಮ್ದೇನಿದೆಯೋ ತಾವೀಗ ಏನ್ ಹೇಳ್ತೀರಾ ಅದಕ್ಕೆ ಹೇಳ್ತೀರಾ. 12 ಪಂಚಾಯತಿಗೆ ಯಾಕೆ ಬಂದಿಲ್ಲ ಕೇಳ್ತಾ ಇದ್ರೆ ನಿಮಗೆ ರೈಟಿಂಗ್ ಅಲ್ಲಿ ನಾವು ನಿಮಗೆ ಉತ್ತರ ಕೊಡ್ತೀವಿ. ನಾವು ನಿಮಗೆ ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ, ಯಾರ್ಯಾರು ಮಾಡಿದ್ದಾರೆ ನಾವು ಕೇಳಿದ್ರಿ, ಯಾರ್ಯಾರು ಹೋಗಿ ಅಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿದ್ದಾರೆ ಅವೆಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ನಿಮಗೆ ಒಂದೇನಿದೆಯೋ ಕೊಡಿ, ಮನವಿ ಕೊಡಿ. ನನ್ನ ಕೈಯಲ್ಲಿ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ಕೊಂಡೇ ಬಂದಿದ್ದೀನಿ. ಅವರು 3 ದಿವಸದಿಂದ ಬೇರೆ ಇದ್ರಲ್ಲಿ ಇದ್ರು ಅಂತೇಳಿ ಇವತ್ತು ಇದರಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ ಸಾಹೇಬ್ರು. ಅವರೇ ಹೇಳಿ ಕಳ್ಸಿದ್ದಾರೆ ನನಗೆ, ಹೋಗಿ ಏನಿದೆ ಕೇಳ್ಕೊಂಡು ನನಗೆ ಹೇಳು ಅಂತ ಹೇಳಿದ್ದಾರೆ ಸಾಹೇಬ್ರು. ತಾವೇನ್ ಹೇಳ್ತಿರೋ, ತಾವೇನ್ ಹೇಳ್ತಿದ್ರು ಪ್ರತಿಯೊಂದು ಚಾಚು ತಪ್ಪು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬರ್ತೀನಿ. ನಾನು ಅವರಿಗೆ ಮಾತಾಡೋಣ, ಸಾಹೇಬ್ರ ಹತ್ರ ಮಾತಾಡಿ ಅದೇನಾಯ್ತು ಡಿಸಿಷನ್ ಹೇಳ್ತೀನಿ. ನಾವು 3 ವರ್ಷದಿಂದ ಹೇಳಿದ್ದು ಕೇಳಿ ಮನೆ ಕೊಟ್ಟಿದ್ದು ಎಲ್ಲ ಮುಂದುವರೆಸ. ಈಗ ನಮಗೆ ದುಡ್ಡು ಬೇಕು, ಇಲ್ಲ ನಮ್ಮನ್ನು ತಗೊಂಡು ನಾವು ಹೇಳಿ ಕೇಳಿ ಮನೆ ಕೊಟ್ಟು ಸಾಕಾಗೈತೆ.